ಹರೇ ಕೃಷ್ಣ. ಬನ್ನಿ ಇವತ್ತೊಂದು ಹೆಲ್ತಿ ರೆಸಿಪಿ ಮಾಡೋಣ. ಇದು ರಾಗಿ ಹಿಟ್ಟು ಹುರಿ ಹಿಟ್ಟು ಮಾಡ್ತಾಯಿದ್ದೀನಿ ನಾನಿವತ್ತು. 1 ಕಪ್ ರಾಗಿ ಹಿಟ್ಟು ಮತ್ತು ಬೆಲ್ಲ, ಕಡಲೆಬೀಜ, ಕಡಲೆಪಪ್ಪು, ಬಿಳಿ ಎಳ್ಳು ಮತ್ತು ಗಸಗಸೆ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ಇದಿಷ್ಟೇ ನಮಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನೊಂದು ಬೌಲ್ ತೊಗೊಂಡು ಈ ರಾಗಿ ಹಿಟ್ಟನ್ನ ಇದ್ರೊಳಗೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಈ ಹಿಟ್ಟನ್ನು ಹಸಿ ಮಾಡ್ಕೋಬೇಕು ನಾವು. ಎಲ್ಲೂ ಹಿಟ್ಟು ಗಂಟಾಗಬಾರ್ದು, ಆ ರೀತಿ ನೆನೆಸ್ಕೋಬೇಕು. ಯಾಕೆಂದರೆ ನಾವು ಇದನ್ನ ಸ್ಟೀಮ್ ಮಾಡ್ಕೋಬೇಕು. ನೋಡಿ, ಇದು ಅದರವರೆಗೂ ನಾವು ಹಿಟ್ಟನ್ನು ನೆನೆಸ್ಕೋಬೇಕಾಗುತ್ತೆ. ಇವಾಗ ಇದನ್ನ ಸ್ಟೀಮ್ ಮಾಡಬೇಕು. ನಮಗೆ ಹಿಟ್ಟನ್ನು ಸ್ಟೀಮ್ ಮಾಡೋಕ್ಕೆ ಇಡ್ಲಿ ಪಾತ್ರೆ ಬೇಕಾಗುತ್ತೆ. ಇಡ್ಲಿ ಪಾತ್ರೆಗೆ ಸ್ವಲ್ಪ ನಾವು ಇಡ್ಲಿಗೆ ಹೇಗೆ ನೀರು ಹಾಕ್ತೀವಿ, ನೀರು ಹಾಕ್ಬಿಟ್ಟು ಕಾಯಕ್ಕಿಡೋಣ. ನಮಗೆ ಒಂದು ಬಟ್ಟೆ ಬೇಕಾಗುತ್ತೆ ಸ್ಟೀಮ್ ಮಾಡೋದಕ್ಕೆ, ಮತ್ತು ಸ್ಟೀಮರ್ ಬೇಕಾಗುತ್ತೆ. ಸ್ಟೀಮರ್ ಒಳಗಡೆ ಇಟ್ಟು ಅದ್ರ ಮೇಲೆ ಬಟ್ಟೆ ಸ್ಪ್ರೆಡ್ ಮಾಡಬೇಕು. ಇವಾಗ ನಾವು ನೆನೆಸಿಟ್ಕೊಂಡಿರೋ ರಾಗಿ ಹಿಟ್ಟನ್ನು ಇದಕ್ಕೆ ಸುರಿಬೇಕು. ಆವಾಗಲೇ ನೆನೆಸ್ಕೊಂಡಿದ್ವಲ್ಲ ಆ ರಾಗಿ ಹಿಟ್ಟನ್ನ ಇದಕ್ಕೆ ಸುರಿದಿದ್ದೀನಿ. ಜಸ್ಟ್ ಇದನ್ನು ಈ ರೀತಿ ಒಳಗಡೆಗೆಲ್ಲ ಫೋಲ್ಡ್ ಮಾಡಿ ಸ್ಟೀಮ್ ಮಾಡ್ಕೊಳ್ಳೋಣ. ಇದನ್ನು ಕ್ಲೋಸ್ ಮಾಡ್ತಿದ್ದೀನಿ. ಇವಾಗ ಇದು 20 ರಿಂದ 25 ನಿಮಿಷ ಹಬೆನಲ್ಲಿ ಬೇಯಬೇಕು. ಅಷ್ಟೊತ್ತಿಗೆ ನಮಗೆ ಇಲ್ಲಿ ಇದನ್ನು ಸ್ವಲ್ಪ ಹುರ್ಕೊಳ್ಳೋದಿದೆ. ಯಾವುದನ್ನ ಅಂದರೆ ಕಡಲೆ ಮತ್ತು ಈ ಬಿಳಿ ಎಳ್ಳನ್ನ ಹುರ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋದಿದೆ. ಒಂದು ಬಾಣಲೆ ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ಕಡಲೆ ಬೀಜ ಹಾಕ್ಕೊಂಡು ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳೋಣ. ಕಡಲೆ ಬೀಜ ಸ್ವಲ್ಪ ಬ್ರೌನ್ ಆಗಬೇಕು. ನೋಡಿ, ಇದು ಕಡಲೆ ಬೀಜ ಫುಲ್ ಬ್ರೌನ್ ಆಗೋವರೆಗೂ ನಾನು ಹುರ್ಕೊಂಡಿದ್ದೀನಿ. ಇದನ್ನು ತಣ್ಣಗಾದ್ಮೇಲೆ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಎಳ್ಳನ್ನ ಫ್ರೈ ಮಾಡ್ಕೊಳ್ಳೋಣ. ಎಳ್ಳು ಚಿಟಪಟ ಅನ್ನೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ತುಂಬ ಸಣ್ಣ ಊರಿನಲ್ಲಿ ಲೋ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಎಳ್ಳು ಇವಾಗ ಚಿಟಪಟ ಅಂತೆಲ್ಲ ಆಗಿದೆ. ಆಲ್ಮೋಸ್ಟ್ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಆಫ್ ಮಾಡ್ಕೊಳ್ಳೋಣ. ಅದೇ ಬಾಣಲೆಯಲ್ಲಿ ಗಸಗಸೆ ಮತ್ತು ಏಲಕ್ಕಿ ಬಿಡಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಗಸಗಸೆ ಮತ್ತು ಏಲಕ್ಕಿ, ಎಳ್ಳು ಮೂರನ್ನು ನಾನು ಒಂದಕ್ಕೆ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಆರಿದೆ. ಇವಾಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಬನ್ನಿ ನೋಡೋಣ ನಮ್ಮ ರಾಗಿ ಹಿಟ್ಟು ಹೇಗಾಗಿದೆ ಅಂತ. ಸ್ಟೀಮ್ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಸ್ಟೀಮ್ ಆಗಬೇಕಿದು. ಮತ್ತೆ ಕ್ಲೋಸ್ ಮಾಡ್ತಿದ್ದೀನಿ. ಅಷ್ಟರಲ್ಲಿ ಇದು ಮೂರನ್ನು ನಾವು ಪೌಡ್ರ್ ಮಾಡ್ಕೊಳ್ಳೋಣ. ಕಡಲೆಬೀಜದ ಸಿಪ್ಪೆ ಇಷ್ಟ ಇಲ್ಲ ಅನ್ನೋರು ಬೇಕಾದರೆ ಕಡಲೆಬೀಜ ಸಿಪ್ಪೆನ ತೆಗೆದುಬಿಟ್ಟು ಪೌಡ್ರ್ ಮಾಡ್ಬೋದು. ನನಗೇನು ಇಶ್ಯೂಸ್ ಇಲ್ಲ. ಸೊ ನಾನು ಕಡಲೆಬೀಜನ ಹಾಗೆ ಹಾಕ್ತಿದ್ದೀನಿ. ನೋಡಿ, ಇದಿಷ್ಟು ಮಟ್ಟಿಗೆ ಪುಡಿ ಆದರೆ ಸಾಕಾಗುತ್ತೆ. ಎಳ್ಳು ಮತ್ತು ಗಸಗಸೆ ಹಾಕ್ಕೊಂಡಿದ್ವಲ್ಲ ಅದನ್ನು ಪುಡಿ ಮಾಡ್ಕೊಳ್ಳೋಣ. ಇದು ಅಷ್ಟೇ 2 ಟೈಮ್ಸ್ ಬ್ಯಾಕ್ ಪಲ್ಸ್ ಮಾಡಿದ್ರೆ ಆಯಿತು. ಪುಡಿ ಮಾಡಿದೆಲ್ಲ ಇಂಗ್ರೀಡಿಯೆಂಟ್ಸ್ ಇದರೊಳಗಡೆ ಇದೆ. ಬೆಲ್ಲ ಮಾತ್ರ ಹಾಗೆ ಇಟ್ಟಿದ್ದೀನಿ. ಬೆಲ್ಲ ಕೊನೆಯಲ್ಲಿ ಮಿಕ್ಸ್ ಮಾಡೋಣ. ಇವಾಗ ಇದರಲ್ಲಿ ಕಡಲೆಪಪ್ಪು, ಕಡಲೆ ಬೀಜ ಮತ್ತು ಏಲಕ್ಕಿ, ಗಸಗಸೆ, ಎಳ್ಳು ಮೂರನ್ನು ಮಿಕ್ಸ್ ಮಾಡಿದ್ದೀವಿ. ನಮ್ಮದು ಹಿಟ್ಟು ರೆಡಿ ಆದ ನಂತರ ಇದಕ್ಕೆ ಮಿಕ್ಸ್ ಮಾಡಬೇಕಿನ್ನು. 20 ನಿಮಿಷ ಆಗಿದೆ. ಬನ್ನಿ ನೋಡೋಣ ಹೇಗಾಗಿದೆ ನಮ್ಮ ರಾಗಿ ಹಿಟ್ಟು. ಬಿಸಿ ಇದೆ. ಸೂಪರಾಗಿ ಸ್ಟೀಮ್ ಆಗಿದೆ.
ಕಾಣಿಸ್ತಿರ್ಬೋದು ನಿಮಗೆ ಇದು ಹೇಗೆ ಸ್ಟೀಮ್ ಆಗಿದೆ ಅಂತ. ಓಕೆ, ಇವಾಗ ಇದನ್ನು ಆಫ್ ಮಾಡ್ತಿದ್ದೀನಿ ನಾನು. ಆಫ್ ಮಾಡಿ ಇದನ್ನು ಎತ್ಕೋತೀನಿ. ಬಿಸಿ ಇದೆ. ಇದನ್ನು ಹಾಗೆ ಮಿಕ್ಸ್ ಮಾಡೋಣ. ಇವಾಗ ಇದಕ್ಕೆ ಬೆಲ್ಲದ ಪುಡಿ ಆ್ಯಡ್ ಮಾಡಬೇಕಾಗುತ್ತೆ. ಬೆಲ್ಲ ಎತ್ತಿಟ್ಕೊಂಡಿದ್ವಲ್ಲ, ಆ ಬೆಲ್ಲನ ಇದಕ್ಕೆ ಆ್ಯಡ್ ಮಾಡಿ. ಬೇಕು ಅಂದರೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ. ಇಲ್ಲ ಕೊಬ್ಬರಿ ತುರಿ ಬೇಕು ಅನ್ನೋರು ಕೊಬ್ಬರಿ ತುರಿ ಹಾಕ್ಬೋದು, ಕಾಯಿ ತುರಿ ಬೇಕು ಅನ್ನೋರು ಕಾಯಿ ತುರಿ ಹಾಕ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇದನ್ನು 2 ದಿನ ಇಡೋದ್ರಿಂದ ಕೊಬ್ಬರಿ ಆಗಲಿ ಕಾಯಿ ಆಗಲಿ ಹಾಕ್ತಾಯಿಲ್ಲ. ನಾನು ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇವಾಗ ಇದನ್ನು ಮಿಕ್ಸ್ ಮಾಡಿ 2 ನಿಮಿಷ ಹಾಗೆ ಕ್ಲೋಸ್ ಮಾಡಿಟ್ಬಿಡೋಣ. ಎಲ್ಲ ಮಿಕ್ಸ್ ಆಗಿದೆ. ಇವಾಗ ಇದನ್ನು ಹಾಗೆ ಕ್ಲೋಸ್ ಮಾಡಿಡೋಣ. ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ. ಇಷ್ಟೇ, ಉರಿ ಇಟ್ಟು ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ. ಮನೇಲಿ ನೀವು ಒಂದು ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.